ಸರ್ಕಾರಿ ಅಧಿಕಾರಿಗಳು ಅದೆಷ್ಟು ಸೋಮಾರಿಗಳು, ಅದೆಷ್ಟು ಭ್ರಷ್ಟರು, ಮನುಷ್ಯತ್ವ ಇಲ್ಲದವರು ಅನ್ನೋದಕ್ಕೆ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಚಿಕ್ಕಹಿಗಲೂರು ಗ್ರಾಮ ಸಾಕ್ಷಿಯಾಗಿದೆ. ಈ ಗ್ರಾಮದ ಸರ್ವೆ ನಂಬರ್ 15ರಲ್ಲಿರುವ 1 ಎಕರೆ ಜಮೀನಿನಲ್ಲಿ ಆನಂದ್ ಹಾಗೂ ಶ್ಯಾಮಲ ದಂಪತಿಗಳಿಬ್ಬರು ರಾಗಿಯನ್ನು ಬೆಳೆದು ನೆಮ್ಮದಿಯಾಗಿ ಜೀವನ ಸಾಗಿಸ್ತಾ ಇದ್ರು. ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರೇ ಇದ್ದು ಜಮೀನನ್ನ ಇವರಿಬ್ಬರೇ ನೋಡಿಕೊಳ್ತಾ ಇದ್ರು. ಆದರೆ ಈ ಜಮೀನಿನ ಮೇಲೆ ವಿದ್ಯುತ್ ಲೈನ್ ಹಾದು ಹೋಗಿದ್ದು ಇದರಿಂದ ಜಮೀನಿನಲ್ಲಿ ಕೆಲಸ ಮಾಡಲು ಬಹಳ ತೊಂದರೆಯಾಗಿದೆ. ಈ ಸಮಸ್ಯೆ 5 ವರ್ಷಗಳ ಹಿಂದೆಯೇ ಶುರುವಾಗಿದ್ದು ಆಗಿನಿಂದಲೂ ವಿದ್ಯುತ್ ಇಲಾಖೆಯ ಅಧಿಕಾರಿಗಳಿಗೆ ಮನವಿ ಪತ್ರ ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಜಮೀನಿನ ಮೇಲೆಯೇ ವಿದ್ಯುತ್ ತಂತಿ ಹಾದು ಹೋಗಿರುವ ಕಾರಣ ರಾಗಿ ಬೆಳೆಯಲು ಸಾಧ್ಯವಾಗ್ತಾ ಇಲ್ಲ ಅಂತ ನೋವು ತೋಡಿಕೊಂಡಿರುವ ದಂಪತಿಗಳು ಇದರಿಂದ ಹೈರಾಣಾಗಿದ್ದಾರೆ. ಕೆಇಬಿ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಬೇಸತ್ತು ಹೋಗಿದ್ದಾರೆ. ಇಂತಹ ಅಧಿಕಾರಿಗಳಿಂದ ರೈತರಿಗೆ ಸಂಕಷ್ಟ ಎದುರಾಗಿರುವುದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಇದೇ ವೇಳೆ ಮಾತನಾಡಿದ ಆನಂದ್ ಶ್ಯಾಮಲ ದಂಪತಿಗಳು, ಕಳೆದ 5 ವರ್ಷಗಳಿಂದ ನಮ್ಮ ಜಮೀನಿನ ಮೇಲೆ ವಿದ್ಯುತ್ ತಂತಿ ಹಾದು ಹೋಗಿದ್ದು ಇದರಿಂದ ನಮಗೆ ರಾಗಿ ಬೆಳೆಯಲು ಸಮಸ್ಯೆಯಾಗಿದೆ. ದಯಮಾಡಿ ಅದನ್ನ ತೆಗೆಸಿ ಅಂತ ಹಲವು ಬಾರಿ ಕೆಇಬಿ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಪ್ರಯೋಜನವಾಗಿಲ್ಲ. ಇನ್ನು ಸತತ 5 ವರ್ಷಗಳಿಂದ ಮನವಿ ಪತ್ರ ನೀಡುತ್ತಲೇ ಬಂದಿದ್ದೇವೆ. ಯಾರೊಬ್ಬ ಅಧಿಕಾರಿ ಬಂದು ಇದನ್ನ ನೋಡಿ 5,000 ಲಂಚ ಕೊಡಬೇಕು ಅಂತ ಕೇಳಿದ್ರು. ಇನ್ನು ಅದಕ್ಕೂ ಸಹ ನಾವು ಒಪ್ಪಿದ್ದೇವೆ. ಆದರೂ ಸಹ ವಿದ್ಯುತ್ ಲೈನ್ ತೆಗೆಸಿಲ್ಲ. ಈಗಾಗಲೇ ಕೆಇಬಿ ಕಚೇರಿಗೆ ತಿರುಗಿ 10,000ದಷ್ಟು ದುಡ್ಡು ಖರ್ಚಾಗಿದೆ. ನಮಗೆ ಇರೋದು 1 ಎಕರೆ ಜಮೀನು. ಮನೆಯಲ್ಲಿರೋದು ನಾನು, ನನ್ನ ಗಂಡ ಇಬ್ಬರೇ. ನಮ್ಮ ಕಷ್ಟ ಯಾರ ಹತ್ರ ಹೇಳೋಣ? ರಾಜಕಾರಣಿಗಳಿಗೆ ಹೇಳಿದ್ರು ಯಾವುದೇ ಪ್ರಯೋಜನವಿಲ್ಲ. ಎಲೆಕ್ಷನ್ ಬಂದಾಗ ಓಟು ಬೇಕಾದಾಗ ಮಾತ್ರ ಕೇಳೋಕೆ ಬರ್ತಾರೆ. ಆಮೇಲೆ ನಮ್ಮ ಕಡೆ ತಿರುಗಿಯೂ ನೋಡೋದಿಲ್ಲ. ಆದ್ದರಿಂದ ವಿದ್ಯುತ್ ಲೈನ್ ಅನ್ನು ನಮ್ಮ ಜಮೀನಿನಿಂದ ತೆಗೆಯದೇ ಇದ್ದಲ್ಲಿ ಮುಂದಿನ ವಾರ ಕೆಇಬಿ ಕಚೇರಿಯ ಎದುರು ಗಂಡ ಹೆಂಡತಿ ಇಬ್ಬರು ಪ್ರತಿಭಟನೆ ಮಾಡ್ತೇವೆ ಅಂತ ತಿಳಿಸಿದ್ದಾರೆ. ನಮ್ಮದು ಚಿಕ್ಕಹಿಗಲೂರು ಆನಂದಪ್ಪ ಶ್ಯಾಮಲ ಅಂದ್ಬಿಟ್ಟು ನಾವು ಕರೆಂಟ್ ಲೈನು ಕೆಳಕ್ಕೆ ಬಂದೈತೆ 5 ವರ್ಷದಿಂದ. ಆಫೀಸ್ಗಳಿಗೆ ಅದಕ್ಕೆ ಕೆಇಬಿ ಆಫೀಸ್ಗಳಿಗೆಲ್ಲ ಹೋಗಿದ್ವಿ. ಆಫೀಸ್ಗಳಿಗೆ ಅಧಿಕಾರಿಗಳಿಗೆಲ್ಲ ಹೇಳಿದ್ವಿ. ಯಾರು ಕಿವಿಗೆ ಹಾಕಿದೆ ಎಲ್ಲ 5,000 10,000 ಅಂತ ಕಾಸು ಕೇಳ್ತಾರೆ. ವಸಂತ್ ಅಂತ ಲೈನ್ ಮೀನ್ ಅವ್ರಿಗೂ ಹೇಳಿದ್ರಿ, ಅವರು ಕಿವಿ ಮೇಲೆ ಹಾಕ್ಯಣಿಲ್ಲ. ಸತೀಶ್ನ ಕೇಳಿದ್ರಿ, ಅವರು ಹಾಕ್ಯಣಿಲ್ಲ. ಇನ್ಸ್ಪೆಕ್ಟರ್ ಇದ್ರು, ಅವ್ರನ್ನ ಕರ್ಕೊಂಬಂದು ನೋಡ್ಸಿದ್ವಿ. ಅವರು ಎಳ್ಸ್ಕೊಡ್ತೀರಮ್ಮ 5,000 ಕೊಡ್ರಿ ಅಂದರು. ಕೇಳಿದ್ರು, ಕೊಡ್ತೀರಿ ಅಂದ್ರೇನು ಅವರು ಕಿವಿ ಮೇಲೆ ಹಾಕ್ಯಣಿಲ್ಲ. 5 ವರ್ಷದಿಂದ ಬಿಡಿ ಐತೆ, ಬೆಳೆದಿಲ್ಲ, ನಾವು ಉತ್ತಿಲ್ಲ. ಲೈನ್ ಯಾರು ಕೇಳಿದ್ರು ಅವ್ರು ಕಿವಿ ಮೇಗೇನೆ ಹಾಕ್ಯಂತ ಇಲ್ಲ ಕರೆಂಟ್ದು. ನಾವು ಏನು ಮಾಡ್ಬೇಕು ಇವಾಗ? ಕೂಲಿ ಮಾಡೋರು ಕೂಲಿ ಮಾಡೋದೇ ಉಂಟು. ನಾವು ಕೂಲಿ ಮಾಡೋಕೆ 10,000 ಖರ್ಚಿಕ್ಕೆ ಓಡಾಡಿದ್ದೀರಿ. ಆಫೀಸ್ಗಳಿಗೆಲ್ಲ ನಾನು ಕೆಇಬಿಗಳಿಗೆಲ್ಲ ಪ್ರತಿಯೊಬ್ಬರಿಗೂ ಹೇಳಿದ್ದೀವಿ. ಮಾಲೂರಿಂದ ಮಾಸ್ತಿ ಕುಡಿಯೋನೂರು ಕೆಇಬಿ ಆಫೀಸಿಗೆ ಎಲ್ಲಿದೆ ಅದೆಲ್ಲ ಓಡಾಡಿದ್ದೀವಿ. ಎಲ್ಲಿ ಓಡಾಡಿದ್ರು ಯಾರೂ ಬಂದಿಲ್ಲ. ನಮ್ಮ ಕಷ್ಟ ಏನು ಅಂತ ಯಾರೂ ಕೇಳಿಲ್ಲ, ಪರಿಹಾರನೇ ನೀಡಿಲ್ಲ. ಅದಕ್ಕೆ ಯಾರೂ ಕಿವಿ ಮೇಲೆ ಹಾಕ್ಕೊಂಡಿಲ್ಲ. ಅದನ್ನು ಎಲೆಕ್ಷನ್ ಟೈಮಲ್ಲಿ ಮಾತ್ರ ಓಟ್ ಹಾಕ್ಸ್ಕೊಳಕ್ಕೆ ಮಾತ್ರ ಬರ್ತಾರೆ, ಕೇಳ್ತಾರೆ. ಮತ್ತು ನಮ್ಮ ಪ್ರಾಬ್ಲಮ್ಗೆ ಏನೋ ಹೇಳಿದ್ರೆ ಹ್ಞೂ ಅಂತಾರೆ, ಅವಾಗ ಸದ್ಯಕ್ಕೆ ಹ್ಞೂ ಅಂತಾರೆ. ಆಮೇಲೆ ಯಾರು ಕಿವಿ ಮೇಲೇ ಹಾಕ್ಕೊಳಲ್ಲ. ಎಲೆಕ್ಷನ್ಗೆ ಮಾತ್ರ ಎಲ್ಲಾದರೂ ಇರಲಿ, ಹೆಂಗಾದ್ರೂ ಇರಲಿ, ಯಾವಾಗ ಕೊಲೆ ಮುತುವರ್ಜಿಯಾಗಿ ಮರ್ಯಾದೆ ಕೊಟ್ಟು ಮಾತಾಡ್ತಾರೆ. ನಮ್ಮ ಕಷ್ಟಕ್ಕೆ ಹೇಳಿದ್ರು ಯಾರೂ ಸಾಲ್ವ್ ಮಾಡ್ಕೊಳಲ್ಲ. ನೋಡಿ, ಇಲ್ಲ ಏನು ಇಲ್ಲ, ಕಂಬ ಹಾಕಿ ಮೇಲಕ್ಕೆ ಕಟ್ಟಬೇಕು. ಇಲ್ಲಾಂದರೆ ಲೈನ್ ಎಳೆದು ಟೈಟಾಗಿ ನಮ್ಗೆ ಉಳಬೇಕು. ಟ್ಯಾಕ್ಟ್ರಿ ಹೋಗಿ ಉಳೋ ಮಾತ್ರ ವ್ಯವಸ್ಥೆ ಮಾಡಿಕೊಡ್ಬೇಕು. ಅರ್ಧೊಳಗಡೆ ನಮ್ಗೆ ಇದನ್ನು ಕಂಬ ಹಾಕಿ ಏನು ವ್ಯವಸ್ಥೆ ರೆಡಿ ಮಾಡ್ಕೊಡಿಲ್ಲ ಅಂದರೆ ನಾವು ಆಫೀಸ್ ಹತ್ರ ಹೋಗಿ ಪ್ರತಿಭಟನೆ ಕುತ್ಕೊಂತೀರಿ. ನಾನು ನಮ್ಮ ಯಜಮಾನ್ ಇಬ್ಬರೇ ಇರೋದು. ನಾವು ಇಬ್ಬರು ಹೋಗಿ ಅಲ್ಲಿ ಧರಣಿ ಕುತ್ಕೊಂತೀರಿ. ಅಲ್ಲೇ ನಮ್ಗೆ ಇದನ್ನ ಏನು 5 ವರ್ಷದಿಂದ ಯಾರಾದರೂ ಸುಮ್ಮನೆ ಇರ್ತಾರೆ, ಯಾವ ಆಫೀಸರ್ಸ್ ಆದರೂ ಸುಮ್ಮನೆ ಇರ್ತಾರೆ. ಅವ್ರಿಗೆ ಎಷ್ಟು ಹೇಳೋದು ಕೇಳಲ್ಲ. ಅವ್ರಿಗೆ ಲಂಚ ಕೊಡಬೇಕು. 5,000 10,000 ಲಂಚ ಕೇಳ್ತಾರೆ. ಹಾಗೂ ಕೊಡ್ತೀರಿ ಅಂತ ಹೇಳಿದ್ರು, ಕೊಟ್ಟರೇನು ಯಾರೂ ಕಿವಿ ಮೇಲೆ ಹಾಕ್ಯೇನಿಲ್ಲ. ಇದೇ ಬಿಟ್ಟೋದು, ಇದು ಬಿಟ್ಟರೆ ಏನಿಲ್ಲ. ಇವಾಗ 5 ವರ್ಷನಿಕ ನಾವೇನು ಉತ್ತು ಇಲ್ಲ, ಬಿತ್ತಿ ಇಲ್ಲ, ಕೂಲಿ ಮಾಡಿ ಎಷ್ಟು ಜೀವನ ಮಾಡೋಕತ್ತೈತೆ ನಾವು. 5 ವರ್ಷನಿಕ ಬಿಡೈತೆ. 5 ವರ್ಷನಿಕ ಹೇಳಿ 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 ಎಲ್ಲ ಸಾಕಾಗಿದೆ.